ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಸೈಕೋ ಜೈಶಂಕರ್ ಪರಪ್ಪನ ಅಗ್ರಹಾರ ಎಸ್ಕೇಪ್ ಪ್ರಕರಣ ಹೊಸ ತಿರುವು ಪಡಿತಾ ಇದೆ. ಆ ಖತರ್ನಾಕ್ ಕೈದಿ ನಿಜವಾಗ್ಲೂ ಜೈಲು ಗೋಡೆ ಹಾರಿ ಪರಾರಿಯಾಗಿದ್ದಾನೋ ಅಥವಾ ರಾಜಮಾರ್ಗದಿಂದಲೇ ಆತ ಹೊರ ಬಂದಿದ್ದಾನೋ ಅನ್ನೋ ಅನುಮಾನ ಶುರುವಾಗಿದೆ. ಸೈಕೋ ಜೈಶಂಕರ್ ಪರಪ್ಪನ ಅಗ್ರಹಾರದಿಂದ ಪಾರಾಗಿದ್ದು ಹೇಗೆ? ಏನ್ ಸಾರ್ ಹೀಗೆ ಹೇಳ್ತಾ ಇದ್ದೀರಾ? 30 ಅಡಿ ಎತ್ತರದ ಜೈಲು ಗೋಡೆ ಹಾರಿ ಪರಾರಿಯಾಗಿದ್ದನಲ್ವಾ ಅಂತೀರಾ? ಆದ್ರೆ ಅದೇ ಪರಪ್ಪನ ಅಗ್ರಹಾರದಿಂದ ಈಗ ಬೇರೆ ಬೇರೆ ಗುಸುಗುಸು ಕೇಳಬರ್ತಾ ಇದೆ. ಜೈಲಿನ ರಾಜಮಾರ್ಗದಿಂದಾನೇ ವಿಕೃತಕಾಮಿ ಜೈಶಂಕರ್ ಪರಾರಿಯಾಗಿದ್ದಾನ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಜೈಶಂಕರ್ ಪರಾರಿಯಾಗಿದ್ದು ಹೇಗೆ? ಪರಪ್ಪನ ಅಗ್ರಹಾರದಲ್ಲಿ ಜೈಶಂಕರ್ ಜೈಲಾಧಿಕಾರಿಗಳು ಹಾಗೂ ಸಿಬ್ಬಂದಿಯ ಸಲುಗೆ ಬೆಳೆಸಿದ್ದ. ಅಲ್ಲಿನ ಅಧಿಕಾರಿಗಳ ಕೃಪಾಶೀರ್ವಾದದಿಂದ ಜೈಲಲ್ಲೇ ಮದ್ಯ ಮಾರಾಟ ಮಾಡ್ತಾ ಇದ್ದ. ಹಾಗೇನೆ ಅವತ್ತು ಮದ್ಯ ಖರೀದಿಗೆ ಅಂತ ರಾತ್ರಿ 10 ಗಂಟೆ ವೇಳೆಗೆ ಜೈಲಿಂದ ಹೊರಗಡೆ ಬಂದು ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇಂಥದೊಂದು ಕಟು ಸತ್ಯವನ್ನ ಒಪ್ಪಿಕೊಳ್ಳೋಕೆ ಸಾಧ್ಯವಾಗದೆ ಪೊಲೀಸರು ಪರಾರಿಯಾಗಿರೋ ಕತೆ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿದ್ದೇ ಇರುತ್ತೆ. 7:30 ಅವನು ನೋಡಿದಾನಂದ್ರೆ 7:30 ಇದಾಗಿರ್ತಕ್ಕಂಥದ್ದು ಬಹುಶಃ 5ರಿಂದ 7:30 ಒಳಗಡೆ ಆಗಿರ್ತಕ್ಕಂಥದ್ದು. ಅವನು ಆ ರೀತಿಯಾಗಿ ಏನಾದರೂ ಅವ್ನು ಗೊತ್ತಿದ್ದು ಹೋಗಿದ್ದು ಬಹುಶಃ ಮೇನ್ ಗೇಟಿಂದಾನೂ ಹೋಗಿರ್ಬೋದು. ಒಟ್ನಲ್ಲಿ ಜೈಶಂಕರ್ ಪರಾರಿ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ಈ ಪ್ರಕರಣ ಪರಪ್ಪನ ಅಗ್ರಹಾರದ ದುರಾಡಳಿತ, ಅವ್ಯವಸ್ಥೆ, ಅಧಿಕಾರಿಗಳ ಬೇಜವಾಬ್ದಾರಿತನ ಬಟಾಬೈಲು ಮಾಡಿರೋದಂತೂ ಸತ್ಯ. ಸೈಕೋ ಜೈಶಂಕರ್ ಎಸ್ಕೇಪ್ ಪ್ರಕರಣ ದಿನ ಹೊಸ ತಿರುವು ಪಡಿತಾ ಇದೆ. ಆತ ಪರಾರಿಯಾಗಿರೋದು ಗೋಡೆ ಹಾರಿನೋ ಅಥವಾ ರಾಜಮಾರ್ಗದ ಮೂಲಕನೋ ಅನ್ನೋ ಅನುಮಾನ ಗಾಢವಾಗ್ತಾ ಇದೆ. ಜೈಲು ಮೂಲಗಳ ಪ್ರಕಾರ ಗೋಡೆ ಹಾರಿರೋದು ಒಂದು ಕಟ್ಟುಕತೆ. ಆದರೆ ಇದಕ್ಕೆಲ್ಲ ಉತ್ತರ ನೀಡಬೇಕಾಗಿರೋದು ಒಂದು ಸಮರ್ಪಕ ತನಿಖೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಜ್ಞಾನಭಾರತಿ ಕ್ಯಾಂಪಸ್ ಅತ್ಯಾಚಾರ ಆರೋಪಿಗಳಿಗೆ ಶಿಕ್ಷೆಯಾಗುವ ದಿನಗಳು ಹತ್ತಿರ ಬಂದಿವೆ. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಅತ್ಯಾಚಾರದ ಆರೋಪಿಗಳನ್ನ ಅಪರಾಧಿಗಳು ಅಂತ ತೀರ್ಪು ನೀಡಿದೆ. ಇನ್ನು ಅಪರಾಧಿಗಳ ಶಿಕ್ಷೆಯ ಪ್ರಕಟವೊಂದೇ ಬಾಕಿ ಇದೆ. ದಿನಾಂಕ ಅಕ್ಟೋಬರ್ 13, 2012. ಸ್ಥಳ ಜ್ಞಾನಭಾರತಿ ಕ್ಯಾಂಪಸ್. ಅವತ್ತು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಕೇರಳ ಮೂಲದ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಕಾಮಂದರ ಕೃತ್ಯಕ್ಕೆ ಬೆಂಗಳೂರು ಬೆಚ್ಚಿಬಿದ್ದಿತ್ತು. ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ್ದ ಪೊಲೀಸರು ಒಂದೇ ವಾರದಲ್ಲಿ 7 ಕಾಮಂದರನ್ನ ಬಂಧಿಸಿದ್ರು. ಶಿವಣ್ಣ, ಎಳೆಯಣ್ಣ, ಈರಣ್ಣ, ದೊಡ್ಡೀರ, ಮದ್ದೂರ ಹಾಗೂ ರಾಮ ಎಂಬುವರ ಜೊತೆ ಮತ್ತೊಬ್ಬ ಬಾಲಾಪರಾಧಿಯು ಖಾಕಿ ಬಲೆಗೆ ಬಿದ್ದಿದ್ರು. ಕೀಚಕ ಕೃತ್ಯ ಎಸಗಿದ್ದ 7 ಮಂದಿಯ ವಿರುದ್ಧ 5ನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ವಿಚಾರಣೆ ವೇಳೆ ಇವರ ಮೇಲಿನ ಆರೋಪ ಸಾಬೀತಾಗಿದೆ. ಇವರೆಲ್ಲರೂ ಈಗ ಅಪರಾಧಿಗಳಾಗಿದ್ದು ಸೆಪ್ಟೆಂಬರ್ 6ರಂದು ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಾಗುವುದು. ಇತ್ತೀಚೆಗೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿವೆ. ಇಂಥವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅನ್ನೋ ಆಗ್ರಹವೂ ಹೆಚ್ಚಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಕೋರ್ಟ್ ಯಾವ ಶಿಕ್ಷೆ ವಿಧಿಸುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕನ್ನಡದ ಮೋಹಕ ನಟಿ ರಾಗಿಣಿಗೆ ಅಶ್ಲೀಲ ಮೆಸೇಜ್ ರವಾನೆ ಮಾಡಿದ್ದ ಪ್ರಕರಣಕ್ಕೆ ತೆರೆ ಬಿದ್ದಿದೆ. ಮೆಸೇಜ್ ಕಳುಹಿಸಿದ್ದ ಸಹಾಯಕ ನಿರ್ದೇಶಕ ಉಮೇಶ್ ರಾಗಿಣಿಯ ಕ್ಷಮೆಯಾಚಿಸುವ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಆದರೆ ಫಿಲ್ಮ್ ಚೇಂಬರ್ ಉಮೇಶ್ಗೆ 3 ತಿಂಗಳು ಚಿತ್ರರಂಗದಿಂದ ನಿಷೇಧ ಹೇರಿದೆ. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ.